ದೆಹಲಿಗೆ ಹೋಗುವಾಗಲೇ ಸಚಿವರ ಪಟ್ಟಿ ರೆಡಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ಸಂಜೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೊರಟರು. ಸಂಭಾವ್ಯ ಸಚಿವರ ಪಟ್ಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ವಿಮಾನದಲ್ಲಿ ಕೂತೆ ಸಂಭಾವ್ಯರ ಪಟ್ಟಿ ರೆಡಿ ಮಾಡಿದ್ದಾರೆ. ಆ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ದೆಹಲಿಗೆ ಹೋಗುವಾಗಲೇ ಯಾರು ಸಂಭಾವ್ಯರು ಇರ್ತಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಫ್ಲೈಟ್ ನಲ್ಲಿ ಕೂತು ಲಿಸ್ಟ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೊಸ ಸಚಿವ ಸಂಪುಟದಲ್ಲಿ ಯಾರಿಗೆ ಅವಕಾಶ? ಫ್ಲೈಟ್ ನಲ್ಲಿ ಕೂತು ಲಿಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ನಿನ್ನೆ ಸಂಜೆ ದೆಹಲಿಗೆ ಹೊರಟು ಫ್ಲೈಟ್ ನಲ್ಲೇ ಕೂತು ಸಂಭಾವ್ಯರು ಯಾರ್ಯಾರು ಕ್ಯಾಬಿನೆಟ್ ನಲ್ಲಿ ಇರ್ತಾರೆ ಅದರ ಬಗ್ಗೆ ಲಿಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಲಿಸ್ಟ್ ಮಾಡಿಕೊಂಡು ದೆಹಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ಫ್ಲೈಟ್ ನಲ್ಲಿ ಕೂತು ಲಿಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಸಚಿವಾಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ, ಆದ್ರೆ ಹೊಸ ಸಂಪುಟದಲ್ಲಿ ಯಾರಿಗೆ ಸ್ಥಾನ? ಡಿಕೆ ಶಿವಕುಮಾರ್ ಲಿಸ್ಟ್ ಔಟ್ ಮಾಡ್ತಾ ಇದ್ದಾರೆ. ಫ್ಲೈಟ್ ನಲ್ಲಿ ಕೂತು ಪ್ರಯಾಣದ ಸಂದರ್ಭದಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ ಇರಬೇಕು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಮಾರುತೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಫ್ಲೈಟ್ ನಲ್ಲಿ ಕೂತು ಲಿಸ್ಟ್ ರೆಡಿ ಮಾಡಿರೋ ಫೋಟೋ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಫ್ಲೈಟ್ ನಲ್ಲಿ ಕೂತು ವರಿಷ್ಠರ ಮುಂದೆ ಏನು ಮಾತಾಡಬೇಕು, ಏನು ಪ್ಲಾನ್ ಅನ್ನೋದ್ರ ಬಗ್ಗೆ ಲಿಸ್ಟ್ ಔಟ್ ಮಾಡ್ತಿದ್ದಾರೆ. ಯಾರ್ಯಾರಿದ್ದಾರೆ ಸಂಭಾವ್ಯರು ಯಾರ್ಯಾರು ಅನ್ನೋದೇನಾದ್ರೂ ವಿಷಯ ಗೊತ್ತಾಗ್ತಿದ್ಯಾ? ನನಗೆ ಸಂಭಾವ್ಯರ ಪಟ್ಟಿ ಅಂತ ಗೊತ್ತಾಗ್ತಾ ಇಲ್ಲ ಯಾರ್ಯಾರು ಇದ್ದಾರೆ ಏನು ಅನ್ನೋದು. ಬಟ್ ಈಗ ವಿಮಾನದಲ್ಲಿ ಕೂತು ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿರುವಂತಹ ಫೋಟೋ ಲಭ್ಯವಾಗಿದೆ. ಅದೇ ಪಟ್ಟಿಯ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ನಮಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಸುಮಾರು 10 ಜನರ ಹೆಸರನ್ನ ಪ್ರಾಥಮಿಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಪಟ್ಟಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡು ವಿಮಾನದಲ್ಲಿ ಕೂತಾಗಲೇ, ಅಂದ್ರೆ ರಾತ್ರಿ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ವಿಮಾನದಲ್ಲೇ ಕೂತು ಈ ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ. ಇದೇ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ನೀಡಿದ್ದಾರೆ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಹೆಸರುಗಳನ್ನ ಹೈಕಮಾಂಡ್ ಫೈನಲ್ ಮಾಡುತ್ತಾ ಇಲ್ವಾ ಅನ್ನೋದು ಕುತೂಹಲವಾಗಿ ಉಳಿದಿದೆ. ಆದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರನ್ನ, ಅಂದ್ರೆ ನನ್ನ ಕ್ಯಾಬಿನೆಟ್ ನಲ್ಲಿ, ನನ್ನ ಮುಖ್ಯಮಂತ್ರಿಯ ನಾನು ಮುಖ್ಯಮಂತ್ರಿ ಆಗುವಂತ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರು ಇರಬೇಕು ಅನ್ನುವಂಥದ್ದನ್ನ ಈಗಾಗಲೇ ಅವರು ಮನಸ್ಸಿನಲ್ಲಿ ಹೆಸರುಗಳನ್ನ ಫೈನಲ್ ಮಾಡ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಅದಕ್ಕೆ ಎಷ್ಟು ಎಂಟರ್ಟೈನ್ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಸಾಕಷ್ಟು ಬಾರಿ ಏನಾಗುತ್ತೆ, ಇವರು ಒಂದು ಹೆಸರನ್ನ ಕೊಡ್ತಾರೆ, ಬೇರೆ ಬೇರೆ ಕಾರಣಗಳಿಂದಾಗಿ ಅವರಿಗೆ ಬೇಡ, ಮತ್ತೊಬ್ಬರಿಗೆ ಅವಕಾಶ ಮಾಡಿ ಕೊಡಿ ಅನ್ನುವಂಥದ್ದು ಇರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಆ ಕಾರಣಕ್ಕಾಗಿ ತಮ್ಮ ಪ್ರಯಾರಿಟಿ ಅಥವಾ ಅವರು ಪ್ರಾಮುಖ್ಯವಾಗಿ ಇಟ್ಕೊಂಡಿರುವಂತಹ ಹೆಸರುಗಳನ್ನ, ಸುಮಾರು 10 ಜನರ ಹೆಸರುಗಳನ್ನ ಹೈಕಮಾಂಡ್ ನ ಮುಂದೆ ಒಪ್ಪಿಸಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿ ಆಗಿದೆ. ಇದೇ ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿ ಆಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಅಷ್ಟನ್ನು ಚಾಚು ತಪ್ಪದೆ ಒಪ್ಪುತ್ತಾರಾ ಇಲ್ವಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ನಮಗೆ ಇರುವಂತ ಮಾಹಿತಿಯ ಪ್ರಕಾರ ಹಳೆ ಮೈಸೂರು ಭಾಗದ ಶಾಸಕರ ಸಂಖ್ಯೆಯಲ್ಲಿ ಹೆಚ್ಚಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಈಗ ಪಟ್ಟಿ ಮಾಡಿರೋ ಪೈಕಿ ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂತ ಶಾಸಕರ ಪಟ್ಟಿ ಇದೆ. ಆ ಪಟ್ಟಿಯನ್ನ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಒಪ್ಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಒಟ್ನಲ್ಲಿ ನಿನ್ನೆ ಫ್ಲೈಟ್ ಅಲ್ಲಿ ಹೋಗುವಾಗ್ಲೇ ಈ ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಪಟ್ಟಿ ಮಾಡಿದ್ರೆ ಅದು ಸಮಸ್ಯೆಗಳಾಗ್ಬೋದು ಅಥವಾ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕಾಗಿಯೋ ಏನೋ ಗೊತ್ತಿಲ್ಲ. ಫ್ಲೈಟ್ ಅಲ್ಲಿ ಕೂತಾಗ ಈ ಪಟ್ಟಿಯನ್ನ ಡಿ ಕೆ ಶಿವಕುಮಾರ್ ಸ್ವತಃ ಅವರೇ ಬರೆದು ಫೈನಲ್ ಅನ್ನ ಮಾಡಿದ್ದಾರೆ. ಇದೇ ಪಟ್ಟಿಯ ಜೊತೆಗೇನೆ ಅವರು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿರುವಂತದ್ದು. ಭಾವನಾ. ರೈಟ್ ಮಾರುತೇಶ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.